ಭೂಗೋಳಶಾಸ್ತ್ರ 10. ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು. ಅಭ್ಯಾಸ. ಬಿಟ್ಟ ಸ್ಥಳ ತುಂಬಿ. ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 01 ರಂದು ಆಚರಿಸುತ್ತಾರೆ. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ 1973. ಕರ್ನಾಟಕದ ಪೂರ್ವ ಭಾಗದಲ್ಲಿ ಆಂಧ್ರಪ್ರದೇಶ್ ರಾಜ್ಯವಿದೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ. ಮಲ್ಲಿ ಸೀಮೆಯಲ್ಲಿ ಸೇಂಟ್ ಮೇರಿಸ್ ದ್ವೀಪವಿದೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ. ಆಗುಂಬೆ ಘಾಟಿಯು ಶಿವಮೊಗ್ಗ ಮತ್ತು ಉಡುಪಿ ಸ್ಥಳಗಳನ್ನು ಸಂಪರ್ಕಿಸುತ್ತದೆ. ಉತ್ತರಿಸಿ. 09. ಕರ್ನಾಟಕದ ಕಾಶ್ಮೀರ ಎಂದು ಕೊಡಗು ಜಿಲ್ಲೆಯನ್ನು ಕರೆಯುತ್ತಾರೆ. 10. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತೀರ್ಣವನ್ನು ಬರೆಯಿರಿ. ಕರ್ನಾಟಕವು 11 ಸರ್ಕ್ 31 ಮತ್ತು 18 ಸರ್ಕ್ 45 ಉತ್ತರ ಅಕ್ಷಾಂಶಗಳು ಹಾಗೂ 74 ಸರ್ಕ್ 12 ಮತ್ತು 78 ಸರ್ಕ್ 40 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ. 11. ನಮ್ಮ ನೆರೆ ಹೊರೆ ರಾಜ್ಯಗಳನ್ನು ಹೆಸರಿಸಿ. ಮಹಾರಾಷ್ಟ್ರ, ಗೋವಾ, ತೆಲಂಗಾಣ. 12. ಕರ್ನಾಟಕದ ಕಂದಾಯ ವಿಭಾಗಗಳು ಯಾವುವು? ಕರ್ನಾಟಕದಲ್ಲಿ ಒಟ್ಟು 4 ಕಂದಾಯ ವಿಭಾಗಗಳಿವೆ. ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ. 13. ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಕರ್ನಾಟಕವು ಭಾರತದಲ್ಲಿ 28 ರಾಜ್ಯಗಳಲ್ಲಿ ಒಂದಾಗಿದೆ. ಇದು ಭಾರತದ ದಕ್ಷಿಣದ ಪ್ರಾಯೋದ್ವೀಪ ಪ್ರದೇಶದ ಪಶ್ಚಿಮ ಭಾಗದಲ್ಲಿದೆ. ಉತ್ತರ ಅಕ್ಷಾಂಶ 11 ಸರ್ಕ್ 31 ಮತ್ತು 18 ಸರ್ಕ್ 45 ಹಾಗೂ ಪೂರ್ವ ರೇಖಾಂಶ 74 ಸರ್ಕ್ 12 ಮತ್ತು 78 ಸರ್ಕ್ 40 ನಡುವೆ ವಿಸ್ತರಿಸಿದೆ. ಅತ್ಯಂತ ಉತ್ತರದ ತುದಿಯಿಂದ ದಕ್ಷಿಣದ ತುದಿಯವರೆಗೆ ಅಂದಾಜು ಜೂಲರು ಜೀರಾರಿಂದ ದಕ್ಷಿಣದ ತುದಿಯವರೆಗೆ ಜೂರಿಯವರೆಗೆ ಒಟ್ಟು 750 km ಉದ್ದವಾಗಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಅಂದಾಜು 400 kmಗಳಷ್ಟು ಅಗಲವಾಗಿದೆ. ಉತ್ತರದಲ್ಲಿ ಕನ್ನಡ ಜಿಲ್ಲೆಯು ಮಹಾರಾಷ್ಟ್ರದ ಅತ್ಯಂತ ಪಶ್ಚಿಮದ ತುದಿಯವರೆಗೆ, ಕೇರಳದ ಜಿಲ್ಲೆಯು ಮುಳ್ಳಬಾಗಿಲು ತಾಲೂಕು ತುಳುಕು ತುದಿಯಲ್ಲಿ, ಕೇರಳದ ಕಾಸರಗೋಡು ರಾಜ್ಯ ಭೂಗಳ ಮತ್ತು ತುಳುಕು ತುದಿಯಲ್ಲಿ ಒಳಗೊಂಡಿದೆ. ಪಶ್ಚಿಮದೇ ಅರಬ್ಬಿ ಸಮುದ್ರವಿದೆ. ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರಪ್ರದೇಶ, ತೆಲಂಗಾಣ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ, ಗೋವಾ ರಾಜ್ಯಗಳು ಅಂಚಾಗಿವೆ. ಕರ್ನಾಟಕದ ಆಕರಗಳು ಗುಂಡರಾಯನ್ನು ಹೊಂದಿಕೊಳ್ಳುತ್ತದೆ. ಕರ್ನಾಟಕದಲ್ಲಿ ಅಕ್ಷಾಂಶಗಳ ರೇಖಾಂಶಗಳನ್ನು ಹೊಂದಿದೆ. 14. ಕರ್ನಾಟಕದ ನೈಸರ್ಗಿಕ ಪ್ರಾಕೃತಿಕ ವಿಭಾಗಗಳನ್ನು ಬರೆಯಿರಿ. ಕರ್ನಾಟಕದ ನೈಸರ್ಗಿಕ ಪ್ರಾಕೃತಿಕ ವಿಭಾಗಗಳು: ಮಲೆನಾಡು, ಕರಾವಳಿ, ಮೈಸೂರು ಪೀಠಭೂಮಿ, ಉತ್ತರ ಮೈದಾನ. 15. ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ. ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಎಂದು ಕರೆಯುತ್ತಾರೆ. ಇದು ಪಶ್ಚಿಮ ಘಟ್ಟಗಳ ಬಿಟ್ಟುಕೊಂಡಿರುವ ಪ್ರದೇಶವಾಗಿದೆ. ಪಶ್ಚಿಮ ಭಾಗವು ಕೆದಡಾಗ ಇಲಾಖೆಯನ್ನು ಹೊಂದಿದೆ. ಪಶ್ಚಿಮದ ಕೆಡೆಗೆ ಕೇಂದ್ರ ರೇಖೆಗೆ ರೂಪದಂತೆ ಇಳಿಯುತ್ತಾ ಹೋಗುತ್ತದೆ. ಇದರಿಂದಾಗಿ ಇದರ ವಿಸ್ತರಣೆ ಇಳಿಜಾರಾಗುತ್ತಾ ಸಾಗುತ್ತದೆ. ಆದ್ದರಿಂದ ಇದನ್ನು ಘಟ್ಟಗಳು ಎಂದು ಕರೆಯುತ್ತಾರೆ. ಇದರ ಉದ್ದ 650 km. ಅಗು 50-76 kmಗಳು. ಇದು ಅರಬ್ಬಿ ಸಮುದ್ರದಿಂದ ಬಿರುಸಿನ ಮೇಲೆ ಹರಿಯುತ್ತೆ. ಇಲ್ಲಿ ಅತಿ ಉತ್ತರದ ಶಿಖರಗಳು ಕುದುರೆ ಮುಖ ಇದೆ. 16. ಕರ್ನಾಟಕದ ಕರಾವಳಿಯ ಮುಖಾಂತರ ಬಗ್ಗೆ ಬರೆಯಿರಿ. ಈ ಪ್ರಾಕೃತಿಕ ವಿಭಾಗಗಳು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ. ಇದು ದಕ್ಷಿಣವು ಮುಂಡಾಗಲು ಮಂಗಳದಿಂದ ಹರಿದು ಬಂದಿದೆ. ಇದು ಅನಿಶ್ಯ ಬಂದರುಗಳಲ್ಲಿ ಹರಿದು ಬಂದಿದೆ, ವಿಸ್ತರಿಸಿದೆ. ಇದು ಅಂದ ಬಂಡುಗಳು, ಬೆಚೇರಿ ಇತ್ಯಾದಿ. ನಮುಮುಂಗಳು, ನರೇನ್ಮಾರ, ಮೇಯಟ, ಬೆಚೇರಿ ಇತ್ಯಾದಿ. ಇಲ್ಲಿಯ ಜನರ ಪ್ರಮುಖ ವೃತ್ತಿ ಮೀನುಗಾರಿಕೆ. ಇಲ್ಲಿ ಒಂದೇ ಬೆಟ್ಟಗಳ ಅನೇಕ ದ್ವೀಪಗಳಿವೆ. 17. ದಕ್ಷಿಣ ಬಯಲು ಸೀಮೆಯು ಮೈಮೆನ್ನು ಬೆಟ್ಟಗಳನ್ನು ಹೊಂದಿದೆ. 18. ಕರಾವಳಿ ಕೃಷಿಯಲ್ಲಿ ಸ್ಥಳೀಯ ಮಣ್ಣಿನ ಪ್ರಾಮುಖ್ಯತೆ. ಕರಾವಳಿಯಲ್ಲಿ ಕಂಡುಬರುವ ಮುಖ್ಯ ಮಣ್ಣು: ಜವಳು ಮಣ್ಣು, ಮರಳು ಮಣ್ಣು, ಮೆಕ್ಕಲು ಮಣ್ಣು,